ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಬರ್ತಾ ಇದೆ ಹಾರುವ ಏರ್ಕ್ರಾಫ್ಟ್ ಕ್ಯಾರಿಯರ್. ವಿಮಾನದೊಳಗೆ ವಿಮಾನ, ಗಾಳಿಯಲ್ಲಿ ಡ್ರೋನ್ಗಳ ಗೂಡು. ರುಚಿಗೆದ್ದ ಚೀನಾ ಭಾರತಕ್ಕೆ ಸವಾಲು. ನಮಸ್ಕಾರ ಸ್ನೇಹಿತರೆ, ಇದುವರೆಗೆ ಮಿಲಿಟರಿ ಡ್ರೋನ್ಗಳು ನೆಲದಿಂದ ಹಾರ್ತಾ ಇದ್ವು, ಸಮುದ್ರದ ಡ್ರೋನ್ ಕ್ಯಾರಿಯರ್ನಿಂದ ಕೂಡ ಹಾರೋಕ್ ಶುರು ಮಾಡಿದ್ವು. ಆದರೆ ಇನ್ಮುಂದೆ ಸಾವಿರಾರು ಅಡಿ ಎತ್ತರದಲ್ಲಿ ಹಾರುವ ಬೃಹತ್ ವಿಮಾನದಿಂದ ಲಾಂಚ್ ಆಗಲಿವೆ. ವೈರಿ ಇನ್ಮುಂದೆ ನೇರವಾಗಿ ನೆತ್ತಿ ಮೇಲೆ ಗುರಿ ಇಡ್ತಾನೆ. ನೀರು ಕುದುರೆ ಒಂದೇ ಸಲ ಸಾವಿರಾರು ಮರಿ ಹಾಕೋ ಹಾಗೆ ಒಂದೇ ಬಾರಿಗೆ 100 ಡ್ರೋನ್ ಲಾಂಚ್ ಮಾಡೋ ದೈತ್ಯ ಡ್ರೋನ್ ಕ್ಯಾರಿಯರನ್ನು ವೈರಿ ರಾಷ್ಟ್ರ ಚೀನಾ ರೆಡಿ ಮಾಡಿದೆ. ಈ ವಿಮಾನವನ್ನು ಡ್ರೋನ್ ಮದರ್ಶಿಪ್ ಅಂತಲೇ ಕರೀತಾ ಇದ್ದಾರೆ. ಚೀನಾ ಇದರ ಪರೀಕ್ಷೆ ಶುರು ಮಾಡ್ತಿದ್ದ ಹಾಗೆ ಇದು ತೈವಾನ್ ಯುದ್ಧಕ್ಕೆ ಚೀನಾ ರೆಡಿ ಆಗ್ತಿರೋ ಸೂಚನೆನಾ ಅನ್ನೋ ಚರ್ಚೆ ಶುರುವಾಗ್ತಿದೆ. ಈ ಡ್ರೋನ್ ಕ್ಯಾರಿಯರ್ನಿಂದ ಭಾರತಕ್ಕೂ ದೊಡ್ಡ ಥ್ರೆಟ್ ಇದೆ ಅಂತ ಹೇಳಲಾಗ್ತಿದೆ. ಅಸಲಿಗೆ ಏನಿದು ಡ್ರೋನ್ ಮದರ್ಶಿಪ್? ಇದರ ಸಾಮರ್ಥ್ಯ ಏನು? ಇದರಿಂದ ಭಾರತಕ್ಕೆ ಏನು ಸಮಸ್ಯೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಇಂಡಿಯನ್ ನೇವಿಯಲ್ಲಿ INS ವಿಕ್ರಮಾದಿತ್ಯ, INS ವಿಕ್ರಾಂತ್ ಇರೋದು ನಿಮಗೆಲ್ಲ ಗೊತ್ತು. ಭಾರತದ ಯುದ್ಧ ವಿಮಾನ, ಹೆಲಿಕಾಪ್ಟರ್, ಡ್ರೋನ್ಗಳನ್ನು ಜಗತ್ತಿನ ಯಾವುದೇ ಮೂಲೆಗೂ ತಗೊಂಡು ಹೋಗೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಶಿಪ್ಗಳಿವು ಅಂತ ಅನ್ಕೊಳ್ಳಿ. ಇವುಗಳಿಂದಲೇ ಇಂಡಿಯನ್ ನೇವಿಗೆ ಬ್ಲೂ ವಾಟರ್ ನೇವಿ ಸ್ಥಾನಮಾನ ಸಿಕ್ಕಿದೆ. ಭಾರತದ ರೀತಿ 10 ದೇಶಗಳ ಬಳಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇವೆ. ಅದರ ಜೊತೆಗೆ ಯುದ್ಧ ಮಾಡೋ ವಿಧಾನ ಬದಲಾದಂತೆ, ಮಾಡರ್ನ್ ಯುಗದ ಡ್ರೋನ್ ವಾರ್ಫೇರ್ ಮುನ್ನೆಲೆಗೆ ಬಂದಂತೆ ಸಾಕಷ್ಟು ರಾಷ್ಟ್ರಗಳು ಡ್ರೋನ್ ಕ್ಯಾರಿಯರ್ಗಳನ್ನು ಕೂಡ ಮಾಡಿಕೊಂಡಿವೆ. ಸಮುದ್ರದಲ್ಲಿ ತೇಲೋ ಹಡಗಲ್ಲಿ ಡ್ರೋನ್ಗಳನ್ನು ಇಟ್ಕೊಂಡು ಹೋಗೋದು. ಭಾರತದ ಬಳಿ ಡ್ರೋನ್ ಕ್ಯಾರಿಯರ್ ಇಲ್ಲ. ಆದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಟರ್ಕಿ ಮತ್ತು ಚೀನಾ ಬಳಿ ಡ್ರೋನ್ ಕ್ಯಾರಿಯರ್ಸ್ ಇವೆ. ಚೀನಾ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜಗತ್ತಿನ ಮೊದಲ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಮಾಡಿಕೊಂಡಿದೆ. ಹಾರುವ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಏರ್ಕ್ರಾಫ್ಟ್ಗಳನ್ನು ಹೊತ್ಕೊಂಡು ಹಾರೋ ಏರ್ಕ್ರಾಫ್ಟ್. ಮಾರ್ವೆಲ್ ಸಿನಿಮಾಗಳಲ್ಲಿ ನೋಡಿರೋರು ಅವೆಂಜರ್ಸ್ನಲ್ಲಿ ಬರೋ ಶೀಲ್ಡ್ ಹೆಲಿ ಕ್ಯಾರಿಯರ್ ನೋಡಿರ್ಬೋದು. ಮೊದಲ ಬಾರಿಗೆ ಸಿನಿಮಾದಲ್ಲಿ ಇದನ್ನು ನೋಡಿದವರಿಗೆ ಸೈಫೈ ಕಾನ್ಸೆಪ್ಟ್ ಅನ್ನಿಸ್ಬೋದು. ಏರ್ಕ್ರಾಫ್ಟ್ಗಳನ್ನು ಹೊತ್ಕೊಂಡು ಹಾರೋ ನಗರದ ಗಾತ್ರದ ಏರ್ಶಿಪ್ ಆಪರೇಟ್ ಮಾಡೋಕ್ಕೆ ಸಾಧ್ಯನಾ ಅಂತಲೂ ಅನ್ನಿಸ್ಬೋದು. ಆದ್ರೀಗ ಅಂಥ ಟೆಕ್ನಾಲಜಿಯನ್ನು ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರಲ್ಲಿ ಚೀನಾ ಒಂದು ಹೆಜ್ಜೆ ಇಟ್ಟಿದೆ. ಆದರೆ ನೋಡೋಕೆ ಮಾರ್ವೆಲ್ನ ಈ ಶಿಪ್ ಥರ ಭಯಾನಕವಾಗಿ ಏನು ಕಾಣಿಸಲ್ಲ. ಅದು ಈ ಥರ ಇದೆ. ಎಕ್ಸ್ಪೆಕ್ಟೇಷನ್ ಈ ರೀತಿ ಆದರೆ ರಿಯಾಲಿಟಿ ಈ ರೀತಿ ಅನ್ನೋ ಥರದಲ್ಲಿದೆ. ಎಸ್, ನೋಡೋಕೆ ಇದು ಭಯಂಕರವಾಗಿ ಕಾಣದೆ ಹೋದ್ರೂ ಕೂಡ ಭಯಂಕರವಾಗಿ ಪೆಟ್ಟು ಕೊಡೋ ಸಾಮರ್ಥ್ಯ ಇದಕ್ಕಿರುತ್ತೆ. ಇದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದಾಗ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಅಸ್ತ್ರ ಇದು ಚೀನಾ ಮಾಡ್ಕೊಂಡಿರೋದು. ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅವೆಂಜರ್ಸ್ನ ಶೀಲ್ಡ್ ಹೆಲಿ ಕ್ಯಾರಿಯರ್ ಮೇಲೆ 1000 ಜನ ಕೆಲಸ ಮಾಡ್ತಾರೆ. ಆದರೆ ಚೀನಾ ನಿರ್ಮಿಸಿರೋ ಡ್ರೋನ್ ಕ್ಯಾರಿಯರ್ ಒಂದು UAV, ಅದು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಏರ್ಕ್ರಾಫ್ಟೇ, ಬಟ್ ಮನುಷ್ಯರಿರೋದಿಲ್ಲ. ಒಂದು ದೈತ್ಯ ಡ್ರೋನ್ ಅಂತ ಅನ್ಕೊಳ್ಳಿ. ಆ ದೈತ್ಯ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಒಳಗಡೆ ಅಸಂಖ್ಯಾತ ಮರಿ ಡ್ರೋನ್ಗಳಿರ್ತವೆ. 15 ಕಿಲೋಮೀಟರ್ ಎತ್ತರದಲ್ಲಿ ಸಂಚಾರ. ಸ್ನೇಹಿತರೆ, ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಡ್ರೋನ್ ಹೆಸರು ಜಿಯುಟಿಯಾನ್ ಅಂತ. ಚೈನೀಸ್ನಲ್ಲಿ ಅರ್ಥ ಹೈ ಸ್ಕೈ ಅಂತ. ಸದ್ಯ ಇದಕ್ಕೆ ಇವರು ಶೀಲ್ಡ್ ಅಂತ ಹೆಸರಿಟ್ಟಿಲ್ಲ. ಇದೊಂದು ಸೂಪರ್ ಆಲ್ಟಿಟ್ಯೂಡ್ ಡ್ರೋನ್. ಅಂದರೆ ಬರೋಬ್ಬರಿ 15 ಕಿಲೋಮೀಟರ್ ಅಥವಾ 50,000 ಅಡಿ ಎತ್ತರದಲ್ಲಿ ಆಪರೇಟ್ ಮಾಡುತ್ತೆ. ಅಂದರೆ ಸ್ಟ್ರಾಟೋಸ್ಪಿಯರ್ನಲ್ಲಿ ಹಾರುತ್ತೆ. AWACSಗಿಂತಲೂ ಎತ್ತರದಲ್ಲಿ. ಆಲ್ಮೋಸ್ಟ್ ಫೈಟರ್ ಜೆಟ್ಗಳು ರೀಚ್ ಆಗೋ ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ನಲ್ಲಿ ಹಾರಾಡುತ್ತೆ. ಸದ್ಯ ಜಗತ್ತಿನ ಮೋಸ್ಟ್ ಪವರ್ಫುಲ್ ಡ್ರೋನ್ ಅಂತ ಕರೆಸ್ಕೊಳ್ಳೋ ಅಮೆರಿಕದ RQ-4 ಗ್ಲೋಬಲ್ ಹಾಕ್, MQ-9 ರೀಪರ್ಗಳು ಮಾತ್ರ 50-60 ಸಾವಿರ ಅಡಿ ಎತ್ತರದಲ್ಲಿ ಆಪರೇಟ್ ಮಾಡೋ ಸಾಮರ್ಥ್ಯ ಹೊಂದಿರೋದು. ಟರ್ಕಿ, ಚೀನಾ ನಿರ್ಮಿತ ಡ್ರೋನ್ಗಳು ಅಷ್ಟು ಎತ್ತರ ತಲುಪಿಲ್ಲ. ಡ್ರೋನ್ಗಳಿಗಿಂತ ಮುಂಚೆ ಡ್ರೋನ್ ಕ್ಯಾರಿಯರನ್ನೇ ಚೀನಾ ಅಷ್ಟು ಎತ್ತರಕ್ಕೆ ತಗೊಂಡು ಹೋಗಿದೆ. ಈಗ ಇದರಿಂದ ಎಲ್ಲ ರೀತಿಯ ಡ್ರೋನನ್ನು ಶತ್ರುಗಳ ಮೇಲೆ ನೂರಾರು ಸಂಖ್ಯೆಯಲ್ಲಿ ಒಟ್ಟಿಗೆ ಇಳಿಸೋಕೆ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದು ಚೀನಾ ಲೆಕ್ಕಾಚಾರ. ಜೊತೆಗೆ ಜಗತ್ತಲ್ಲಿ ಸದ್ಯ ನಿಯೋಜನೆಯಾಗಿರೋ ಸಾಕಷ್ಟು ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ರೇಂಜಿಂದ ಇದು ದೂರ ಇದೆ. ಆದರೆ ನಮ್ಮ S-400 ಸಿಸ್ಟಮ್ 30 ಕಿಲೋಮೀಟರ್ ಎತ್ತರದ ಟಾರ್ಗೆಟ್ಗಳನ್ನು ಕೂಡ ಹೊಡೆಯೋದ್ರಿಂದ ಈ ಏರ್ ಶಿಪ್ ನಮ್ಮ ಬಾರ್ಡರ್ ಹತ್ರ ಬರೋಕೆ ಆಗಲ್ಲ. ಬರಬೇಕಾದ್ರೆ ಸ್ಟೆಲ್ತ್ ಫೀಚರ್ ಇರಬೇಕು.
ಸ್ಟೆಲ್ತ್ ಫೀಚರ್ ಇದೆಯಾ ಇಲ್ವಾ ಅನ್ನೋದನ್ನ ಚೀನಾ ಇನ್ನೂ ಹೇಳಿಲ್ಲ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, ಎಸಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 7,000 ಕಿಲೋಮೀಟರ್ ರೇಂಜ್. ಎಸ್ ಸ್ನೇಹಿತರೆ, ಡ್ರೋನ್ ಕ್ಯಾರಿಯರ್ ಒಂದು ಲಾಂಗ್ ರೇಂಜ್ ವಾಹನ. ಬರೋಬ್ಬರಿ 7,000 ಕಿಲೋಮೀಟರ್ ರೇಂಜ್ ಇದೆ ಅಂತ ಚೀನಾ ಹೇಳ್ಕೊಂಡಿದೆ. ಡ್ರೋನ್ಗಳದ್ದೇನು ಪ್ರಾಬ್ಲಮು, ಜಾಸ್ತಿ ರೇಂಜ್ ಇರೋದಿಲ್ಲ ಅನ್ನೋದೇ ಪ್ರಾಬ್ಲಮ್ ಅಲ್ವಾ. ಸೈಜ್ ದೊಡ್ಡ ಮಾಡಬೇಕಾಗತ್ತೆ, ಈಸಿಯಾಗಿ ಸಿಕ್ಕಾಕೊಳ್ತವೆ. ಸಣ್ಣ ಡ್ರೋನ್ಗಳಿಗೆ ಜಾಸ್ತಿ ರೇಂಜ್ ಇರೋದಿಲ್ಲ ಅಂತ. ಆದರೆ ಇದು 7,000 ಕಿಲೋಮೀಟರ್ ರೇಂಜ್ನ ಮದರ್ಶಿಪ್. ಇದು ಸಣ್ಣ ಸಣ್ಣ ಡ್ರೋನ್ಗಳನ್ನು 100 ಒಟ್ಟಿಗೆ ಹೊತ್ಕೊಂಡು ಹೋಗುತ್ತೆ. ಹಾಗಾಗಿ ಇದು ಗೇಮ್ ಚೇಂಜರ್ ಅಂತ ಚೀನಾ ಪರಿಗಣಿಸ್ತಾ ಇದೆ. ಚೀನಾ ಸರ್ಕಾರಿ ಒಡೆತನದ ಶಿಯಾನ್ ಚೀಡಾ ಅನ್ನೋ ಕಂಪನಿ ಇದನ್ನ ಮಾಡಿದೆ. ಡಿಸೈನ್ ಮಾಡಿರೋದು ಇನ್ನೊಂದು ಸರ್ಕಾರಿ ಕಂಪನಿ, ಏವಿಯೇಷನ್ ಇಂಡಸ್ಟ್ರಿ ಕಾರ್ಪೊರೇಷನ್ ಆಫ್ ಚೈನಾ. ರೆಗ್ಯುಲರ್ ವಿಮಾನಗಳಲ್ಲಿರೋ ಜೆಟ್ ಇಂಜಿನ್ ಈ ಏರ್ ಶಿಪ್ನಲ್ಲೂ ಯೂಸ್ ಆಗ್ತಾ ಇದೆ. ಕಳೆದ ನವೆಂಬರ್ನಲ್ಲಿ ಜುಹಾಯ್ ಏರ್ ಶೋನಲ್ಲಿ ಇದನ್ನು ಮೊದಲ ಬಾರಿಗೆ ಡಿಸ್ಪ್ಲೇ ಮಾಡಿತ್ತು. ಇದೀಗ ಜೂನ್ ಅಂತ್ಯದಲ್ಲಿ ಇದರ ಪರೀಕ್ಷೆ ಶುರುವಾಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಇದು ಕೇವಲ ಡ್ರೋನ್ ಲಾಂಚ್ ಮಾಡೋ ಏರ್ ಶಿಪ್ ಅಲ್ಲ, ಇದರ ಕೆಲಸ ಅಷ್ಟಕ್ಕೆ ಮುಗಿಯಲ್ಲ. 100 ಡ್ರೋನ್ಗಳ ಕಮಾಂಡ್ ಸೆಂಟರ್. ಸದ್ಯ ಈ ಏರ್ ಶಿಪ್ನ ಟೇಕ್ ಆಫ್ ವೇಟ್ 16 ಟನ್ ಇದೆ. ಅಂದರೆ 4 ಆನೆಗಳಷ್ಟು ತೂಕ. ನೋಡೋಕೆ ನಿಮಗೆ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಆದರೆ ಟೇಕ್ ಆಫ್ ವೇಟ್ 4 ಆನೆಗಳಷ್ಟು ತೂಕ, ಅಥವಾ ಆಲ್ಮೋಸ್ಟ್ ನಮ್ಮ ಸುಖೋಯ್ Su-30 MKI-ನಷ್ಟು ತೂಕ. ಜೊತೆಗೆ ಫೈಟರ್ ಜೆಟ್ಗಳು 8-10 ದೊಡ್ಡ ಆಯುಧಗಳನ್ನಷ್ಟೇ ಹೊತ್ಕೊಂಡು ಹೋಗ್ಬೋದು. ಬ್ರಹ್ಮೋಸ್ ಥರದ್ದೆಲ್ಲ ಅಷ್ಟೂ ಆಗಲ್ಲ, ಒಂದು ತಗೊಂಡು ಹೋದ್ರೆ ದೊಡ್ಡ ವಿಚಾರ. ಆದರೆ ಈ ಏರ್ ಶಿಪ್ ಒಂದೇ ಬಾರಿಗೆ ಸುಮಾರು 100 ಡ್ರೋನ್ಗಳನ್ನು ಲಾಂಚ್ ಮಾಡೋ ಸಾಮರ್ಥ್ಯ ಹೊಂದಿದೆ. ಬರೀ ಡ್ರೋನ್ ಲಾಂಚ್ ಅಷ್ಟೇ ಅಲ್ಲ, ಅವುಗಳ ಕಂಟ್ರೋಲ್ ಸೆಂಟರ್ ರೀತಿಯೂ ಕೆಲಸ ಮಾಡುತ್ತೆ. ಅಂದರೆ ಆ ಡ್ರೋನ್ಗಳ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಕೂಡ ಈ ಏರ್ ಶಿಪ್ಪೇ. ಹೆಚ್ಚು ಕಮ್ಮಿ ಒಂದು ಏವ್ಯಾಕ್ಸ್ ವಿಮಾನದ ರೀತಿ ಇದು ಕೆಲಸ ಮಾಡುತ್ತೆ ಡ್ರೋನ್ಗಳ ಪಾಲಿಗೆ. ಹಾಗಿದ್ರೆ ಇದು ಬರೀ ಡ್ರೋನ್ ಲಾಂಚರ್? ಖಂಡಿತ ಅಲ್ಲ. ಪ್ರಿಸಿಷನ್ ಆಯುಧ ಲಾಂಚ್ ಮಾಡೋಕ್ಕೂ ಸೈ. ಪ್ರಿಸಿಷನ್ ಆಯುಧಗಳು ಅಂದರೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಮತೀಯ ಜಿಹಾದಿ ಫ್ಯಾಕ್ಟರಿ ಮೇಲೆ ಭಾರತ ಸುರಿದ ಸ್ಫೋಟಕಗಳು ಅಂತ. ಪ್ರಿಸಿಷನ್ ಅಂದರೆ ಕರಾರುವಕ್ಕಾಗಿ ಹೊಡೆಯೋ ಸ್ಫೋಟಕಗಳನ್ನು ಕೂಡ ಚೀನಾದ ಈ ಏರ್ ಶಿಪ್ ಹಾಕೋ ಸಾಮರ್ಥ್ಯ ಹೊಂದಿದೆ ಅಂತ ಚೀನಾ ಹೇಳ್ಕೊಂಡಿದೆ. ಅವರ ಪ್ರಿಸಿಷನ್ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ನಾವು ಆಪರೇಷನ್ ಸಿಂಧೂರ್ನಲ್ಲಿ ನೋಡಿದ್ದೇವೆ. ಭಾರತದ ಒಂದೇ ಒಂದು ಪ್ರಮುಖ ಆಸೆಟ್ಗೆ ಡ್ಯಾಮೇಜ್ ಮಾಡೋಕೆ ಅವ್ರ ಕೈಲಿ ಆಗಲಿಲ್ಲ. ಹಾಗಾಗಿ ಇದೆಲ್ಲ ಚೀನಾ ಹೇಳ್ಕೊಂಡಿದೆ ಅಂತ ಹೇಳ್ಕೊಂಡು ಅದನ್ನ ಮೈಂಡಲ್ಲಿ ಇಟ್ಕೊಂಡೇ ತಗೋಬೇಕು ನಾವು. ಬಟ್ ಈ ರೀತಿ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂತೂ ಸ್ಪಷ್ಟವಾಗಿ ಅನ್ಕೋಬಹುದು. ಎಫೆಕ್ಟಿವ್ನೆಸ್ ಗೊತ್ತಿಲ್ಲ ಅದ್ರದ್ದೇನು ಅಂತ. ಸೊ ಇದಕ್ಕೆ ಆ ರೀತಿ ಪ್ರಿಸಿಷನ್ ಶಸ್ತ್ರಾಸ್ತ್ರಗಳನ್ನ ಹೊರೋ ತಾಕತ್ತು ಕೂಡ ಇದೆ. ಡ್ರೋನ್ಗಳನ್ನ ಅದು ಕ್ಯಾರಿ ಮಾಡ್ತಾ ಇಲ್ಲ ಅಂದ್ರೆ ಅವುಗಳ ಬದಲಿಗೆ ಸಾಕಷ್ಟು ಪ್ರಿಸಿಷನ್ ಅಸ್ತ್ರಗಳನ್ನ, ಕ್ರೂಸ್ ಮಿಸೈಲ್ಗಳನ್ನ ಕೂಡ ಹೊತ್ಕೊಂಡು ಹೋಗುತ್ತೆ ಅಂತ ಚೀನಾ ಹೇಳ್ಕೊಳ್ತಿದೆ. ಒಟ್ಟು 6 ಟನ್ ತೂಕದ ಆಯುಧಗಳನ್ನು ಇದಕ್ಕೆ ಲೋಡ್ ಮಾಡ್ಬೋದು. ಅದು ಡ್ರೋನ್ ಆದರೂ ಆಗಿರ್ಬೋದು ಅಥವಾ ಬೇರೆ ಆಯುಧಗಳಾದರೂ ಆಗಿರ್ಬೋದು. ಜಗತ್ತಲ್ಲಿ ಈ ರೀತಿ ಮಲ್ಟಿಪರ್ಪಸ್ ಏರ್ಶಿಪ್ ಇನ್ನೊಂದಿಲ್ಲ ಅಂತ ಚೀನಾದ ಲೆಕ್ಕಾಚಾರ. ಈಗ ಆಲ್ಮೋಸ್ಟ್ ಎಲ್ಲ ಟಾಪ್ ಮಿಲಿಟರಿಗಳ ಬಳಿ ಇರೋ ಕಾರ್ಗೋ ವಿಮಾನಗಳ ಮೂಲಕವೂ ಡ್ರೋನ್ ಲಾಂಚ್ ಮಾಡ್ಬೋದು. ಗಾಳಿಯಲ್ಲಿರುವಾಗಲೇ ಡ್ರೋನ್ ರಿಕವರಿ ಕೂಡ ಮಾಡ್ಕೋಬೋದು. ಆದರೆ 100 ಸಂಖ್ಯೆಯಲ್ಲಿ ಅವುಗಳನ್ನು ಆಪರೇಟ್ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಕಡೆ ಕಾರ್ಗೋ ವಿಮಾನದ ರೀತಿಯೂ ಕೆಲಸ ಮಾಡುತ್ತೆ, ಪ್ರಿಸಿಷನ್ ಆಯುಧವಾಗೂ ಕೆಲಸ ಮಾಡುತ್ತೆ, ಹಾಗೆ ಕ್ರೂಸ್ ಮಿಸೈಲ್ ಲಾಂಚ್ ಮಾಡೋ ಬಾಂಬರ್ ರೀತಿ ಕೂಡ ಇದು ಕೆಲಸ ಮಾಡುತ್ತೆ. ಇದೊಂದೇ ಅಲ್ಲ ಸ್ನೇಹಿತರೆ, ಚೀನಾ ಇತ್ತೀಚೆಗೆ ಡ್ರೋನ್ ಕ್ಷೇತ್ರದಲ್ಲಿ ವಿಚಿತ್ರವಾಗಿ ಹೊಸದೇನೋ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಇತ್ತೀಚೆಗೆ CG-5 ಹೆಸರಿನ ಲಾಂಗ್ ರೇಂಜ್ ಸ್ಟೆಲ್ತ್ ಬಾಂಬರ್ ಪರೀಕ್ಷೆ ನಡೆಸಿದೆ. ಇದೊಂದು ಬಾಂಬರ್ ಹಾಗೂ ಇದರಲ್ಲಿ ಸ್ಟೆಲ್ತ್ ಟೆಕ್ನಾಲಜಿ ಇದೆ. ಪ್ಲಸ್ ಇದು ಕೂಡ ಅನ್ಮ್ಯಾನ್ಡ್ ಅಂದರೆ ಮಾನವ ರಹಿತ. ಸ್ಟೆಲ್ತ್ ಆಗಿರೋದ್ರಿಂದ ವೈರಿಗಳ ಕಣ್ ತಪ್ಪಿಸಿ ಎಲ್ಲಿ ಬೇಕಾದರೂ ಹೋಗುತ್ತೆ ಅಂತ ಚೀನಾ ಹೇಳ್ಕೊಳ್ತಿದೆ. ಅದೇ ರೀತಿ WZ-9 ಡಿವೈನ್ ಈಗಲ್ ಅನ್ನೋ ಡ್ರೋನನ್ನು ಕೂಡ ನಿಯೋಜಿಸಿಕೊಂಡಿದೆ. ಇದು ವೈರಿ ದೇಶಗಳ ಆಂಟಿ ಸ್ಟೆಲ್ತ್ ಡ್ರೋನ್ಗಳನ್ನು ಕಂಡುಹಿಡಿಯೋ ಡ್ರೋನ್ ಅಂತೆ. ಜೊತೆಗೆ ಇದರಲ್ಲೂ ಸ್ಟೆಲ್ತ್ ಟೆಕ್ನಾಲಜಿ ಇದೆಯಂತೆ. ಇದು ವೈರಿ ಕಣ್ಣಿಗೆ ಬೀಳಲ್ವಂತೆ. ಸೊ ಈ ಸ್ಟೆಲ್ತ್ ಟೆಕ್ನಾಲಜಿಗೆ ಚೀನಾ ಸಖತ್ ಫೋಕಸ್ ಮಾಡ್ತಾ ಇದೆ. ಇದನ್ನೆಲ್ಲ ಮುಖ್ಯವಾಗಿ ಭಾರತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಭಾರತ ಕೂಡ ಸ್ಟೆಲ್ತ್ ಏರ್ಕ್ರಾಫ್ಟ್ ಗಳನ್ನ ಮಾಡ್ಕೋಬೇಕು, ಆಮ್ಕಾದಲ್ಲಿ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಹಾಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ. ಆಂಟಿ ಸ್ಟೆಲ್ತ್ ರೆಡಾರ್ಗಳು ಭಾರತದಲ್ಲಿ ಅಭಿವೃದ್ಧಿಯ ಹಂತದಲ್ಲಿವೆ. ಆದರೆ ಚೀನಾ ಸ್ಟೆಲ್ತ್ ಏರ್ಕ್ರಾಫ್ಟ್ ಗಳನ್ನ ಪಾಕಿಸ್ತಾನಕ್ಕೂ ಕೊಡ್ತೀವಿ ಅಂತ ಹಾರ್ತಾ ಇದೆ.
ತಾನು ಸ್ಟೆಲ್ತ್ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗ್ತಿದ್ದೀನಿ ಅಂತ ಹೇಳ್ತಿದೆ. ಜೊತೆಗೆ ಒಂದು ವೇಳೆ ಪಾಕಿಸ್ತಾನಕ್ಕೆ ಈ ಸ್ಟೆಲ್ತ್ ಕ್ಯಾರಿಯರ್ಗಳು, ಡ್ರೋನ್ಗಳು, ಜೆಟ್ಗಳು ಸಿಕ್ಕುವಂತ ಇಟ್ಕೊಳ್ಳಿ. ಪಾಕಿಸ್ತಾನ ಈಗ ಆಲ್ರೆಡಿ ಚೈನೀಸ್, ಟರ್ಕಿ ಲೋ ಆಲ್ಟಿಟ್ಯೂಡ್ ಡ್ರೋನ್ಗಳನ್ನು ಹಿಡ್ಕೊಂಡು ಹಿಂಡಾಗಿ ಕಳಿಸಿ ಕಿರಿಕಿರಿ ಮಾಡೋಕ್ಕೆ ಪ್ರಯತ್ನ ಪಡ್ತು. ಅದೆಲ್ಲವನ್ನು ನಾವು ಹೊಡೆದು ಹಾಕಿದ್ವಿ. ಆದರೆ ಡ್ರೋನ್ ಕ್ಯಾರಿಯರ್ ಯಶಸ್ವಿ ಆಯಿತು ಅಂದರೆ ಹೈ ಆಲ್ಟಿಟ್ಯೂಡ್ನಲ್ಲಿ ಅದನ್ನು ಕಳಿಸಿ ನೂರಾರು ಡ್ರೋನ್ಗಳನ್ನು ಅದರಿಂದ ಮರಿ ಹಾಕ್ಸೋಕೆ ಪಾಕಿಸ್ತಾನ ಟ್ರೈ ಮಾಡ್ಬೋದಾಗ ಆ ಮೂಲಕ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೊಸ ಚಾಲೆಂಜ್ ಆಗೂ ಕೂಡ ಇದು ರೂಪುಗೊಳ್ಳಬಹುದು. ನಾವು ಇನ್ನಷ್ಟು ಅಪ್ಗ್ರೇಡ್ ಆಗಲೇಬೇಕಾಗತ್ತೆ ಆ ಟೈಮ್ನಲ್ಲಿ. ಹಾಗಾಗಿ ಚೀನಾ ಮಾಡೋ ಈ ಪ್ರತಿಯೊಂದು ಕಿತಾಪತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ಸ್ಟಡಿ ಮಾಡಲೇಬೇಕು ನಾವು. ಆದರೆ ಸ್ನೇಹಿತರೆ, ಒಂದು ವಿಚಾರ ಗಮನಕ್ಕಿರಲಿ. ಪಾಕಿಸ್ತಾನ 100 ಡ್ರೋನನ್ನು ಹಾರಿಸಿದಾಗ 100 ಹೊಡೆಯೋಕೆ 100 ಸಲ ಅದನ್ನು ಟಾರ್ಗೆಟ್ ಮಾಡಬೇಕಾಗಿ ಬರುತ್ತೆ. ಇಂಡಿವಿಜುವಲ್ ಆಗಿ 100 ಡ್ರೋನ್ಗಳನ್ನು ಟಾರ್ಗೆಟ್ ಮಾಡಬೇಕಾಗಿ ಬರುತ್ತಲ್ವಾ. ಆದರೆ ಇದರಲ್ಲಿ ಪಾಕಿಸ್ತಾನ ಅನ್ಕೋಬಹುದು, ನಾವು 10 ಕಳಿಸಿದ್ರೆ, 10 ಈ ಕ್ಯಾರಿಯರ್ಗಳನ್ನು ಕಳಿಸಿದ್ರೆ ಅದರಲ್ಲಿ 100 ಒಂದೇ ಸಲ 1000 ಹಾಕ್ಬೋದು ಅಂತ. ಆದರೆ ಅವರು ಕಳಿಸೋ ಟೈಮ್ನಲ್ಲಿ ಆ 10 ಹೊಡೆದ್ರೂ ಕೂಡ 1000 ಒಂದೇ ಸಲಿಗೆ ಹೋಗ್ತವೆ ಅನ್ನೋದನ್ನು ಕೂಡ ಮರೆಯೋ ಹಾಗಿಲ್ಲ. ಹಾಗಾಗಿ ಇದು ಇನ್ನೂ ಕೂಡ ಪ್ರಾಯೋಗಿಕ ಹಂತದಲ್ಲಿರೋ ಒಂದು ಚೀನಾದ ಅಸ್ತ್ರ. ಹಾಗಾಗಿ ಇದ್ರ ಬಗ್ಗೆ ತೀರಾ ಆತಂಕ ಪಡೋ ಅಗತ್ಯ ಈಗಿಲ್ಲ. ಬಟ್ ಸೂಕ್ಷ್ಮವಾಗಿ ನೋಡ್ತಾ ಇರಬೇಕು. ಇದರಲ್ಲೂ ಕೂಡ ಅವರು ಯೋಚನೆ ಮಾಡಿರ್ತಾರಲ್ಲ, ಹೋದರೆ ಎಲ್ಲ 100 ಹೋಗ್ಬಿಡ್ತಾ ಒಳಗಡೆ ಡ್ರೋನ್ಗಳು ಅಂಥೇಳಿ. ಸೊ ಸ್ಟೆಲ್ತ್ ಫೀಚರ್ ಅಳವಡಿಸೋಕೆ ರಡಾರ್ ಕಣ್ಣಿಗೆ ಕಾಣದೆ ಶತ್ರು ರಾಷ್ಟ್ರದ ಮೇಲಕ್ಕೆ ಹೋಗಿ ಆಮೇಲೆ ಡ್ರೋನ್ಗಳನ್ನು ರಿಲೀಸ್ ಮಾಡೋ ಥರ ಅವುಗಳಿಗೆ ಫೀಚರ್ ಕೊಡೋಕೆ ಅವರು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಗಮನ ಇಟ್ಟು ನಾವು ನೋಡ್ತಾ ಇರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.